ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ LPG ಸಿಲಿಂಡರಲ್ಲಿ ಸೃಷ್ಟಿಯಾದಂಥ ಅಭಾವ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಮಧ್ಯೆ ಈಗ ಪೆಟ್ರೋಲ್ ಡೀಸೆಲ್ನಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಜನ ಆತಂಕಗೊಳ್ತಾ ಇದ್ದಾರೆ, ನಾಳೆಯಿಂದ ಡೀಸೆಲ್ ಪೆಟ್ರೋಲ್ ಸಿಗಲ್ಲ. ಸಿಕ್ಕ ಪೆಟ್ರೋಲ್ ಬಂಕಿಗೆ ಹೋಗಿ ನೀರಿನ ಬಾಟಲ್ಲು, ಕ್ಯಾನು, ಬ್ಯಾರಲ್ಲು ಇದೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಕಡೆ ಸೇಮ್ ದೃಶ್ಯಗಳು. ಅದು ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಕಡೆಯೂ ಕೂಡ ಇದೇ ರೀತಿಯ ದೃಶ್ಯಗಳು ಕಾಣಸಿಗ್ತಾ ಇದೆ. ಯಾದಗಿರಿಯಲ್ಲಿ, ಕರ್ನಾಟಕದಲ್ಲಿ, ಬೆಳಗಾವಿಯಲ್ಲಿ, ಚಿಕ್ಕೋಡಿಯಲ್ಲಿ, ಇಲ್ಲೆಲ್ಲ ಕಡೆಯಾಗಿದೆ. ಇದು ಶುರುವಾಗಿದ್ದು ಉತ್ತರ ಕನ್ನಡದಿಂದ ಈಗ ಎಲ್ಲ ಕಡೆಗೆ ವ್ಯಾಪಿಸ್ತಾ ಇದೆ. ಯಾವುದೋ ಮೆಸೇಜ್ ಬರುತ್ತೆ, ಆ ಮೆಸೇಜನ್ನು ಜನ ನೋಡ್ತಾರೆ. ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ಭಾವಿಸ್ತಾರೆ. ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂ ನಿಲ್ತಾರೆ. ನೋಡ್ತಾ ಇದ್ದೀರಿ, ಕ್ಯೂ ನಿಂತಿದ್ದಾರೆ ಜನ. ಪೆಟ್ರೋಲ್ ಹಾಕಿ, ಗಾಡಿಗೂ ಹಾಕಿ, ಜೊತೆಗೆ ಒಂದೇನೋ ಬ್ಯಾರಲ್ಲು, ಗೀರಲ್ಲು, ಕ್ಯಾನು, ಇನ್ನೊಂದು ಮತ್ತೊಂದು ಎಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೂ ತುಂಬಿಸ್ಕೊಡಿ ಅಂತ ಕೇಳಿದರೆ ನಾಳೆಯಿಂದ ಪೆಟ್ರೋಲ್ ಸಿಗಲ್ಲ ಅಂತೆ. ನಾಳೆಯಿಂದ ಸಿಕ್ಕರು 25 ರೂಪಾಯಿ ಜಾಸ್ತಿ ಅಂತೆ. ಯಾರು ಹೇಳಿದರು ಅಂತ ಕೇಳಿದರೆ ವಾಟ್ಸಪ್ಪು ಅಂತ ಹೇಳ್ತಾರೆ. ಯಾರು ಹೇಳಿದರು ಅಂತ ಕೇಳಿದರೆ ಯಾವುದೋ ಮೆಸೇಜ್ ಬಂತು ಸರ್ ಅಂತ ಹೇಳ್ತಾರೆ. ಈ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ, ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಕೆಲಸ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ನಮ್ಮ ಪೆಟ್ರೋಲ್ ಪಂಪ್ನಾಗ ಈಗ ಟೈಮಿಗೆ 10,000 ಲೀಟ್ರ್ ಇದೆ. ಮತ್ತು ಗುಲ್ಬರ್ಗ ಡಿಪೋನಾಗ 20 ಲಕ್ಷ ಲೀಟ್ರ್ ಪೆಟ್ರೋಲ್ ಸ್ಟಾಕ್ ಇದೆ. ಡೀಸೆಲ್ ಬಿಟ್ಟು ಕಸಿ ಬರೀ ಪೆಟ್ರೋಲ್ ಸ್ಟಾಕ್. ದಯವಿಟ್ಟು ಕೈ ಜೋಡಿಸ್ತಾ ಇದ್ದೀನಿ, ಪ್ಲೀಸ್ ಪ್ಯಾನಿಕ್ ಮಾತು ಕೇಳಬೇಡ್ರಿ, ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜನ ಕ್ಯಾನ್ನಾಗ ನಾ ಹಾಕೋಕ್ಕಿಲ್ಲ ಸರ್, ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಾಟಲ್ ದಯವಿಟ್ಟು ತರಬೇಡ್ರಿ, ವೆಹಿಕಲ್ ತರಿ ಹಾಕ್ಸ್ಕೊಂಡು ಹೋಗ್ರಿ. ಬಟ್ ಪ್ಯಾನಿಕ್ ಮಾತು ಕೇಳಿಕೆಸಿ ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸರ್. ಎಲ್ಲರೂ ಏನು ಹೇಳತ್ತಾರೆ, ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಬಂದಾಗ್ಯಾವ, ಶಾಪುರ್ಲಿಂತನೂ ಬಂದಾರ, ಶಾಪುರದಾಗ ಬಂದಾಗ್ಯದ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಜನರು ಇಷ್ಟು ಮುಗಿಬಿದ್ದಾರೆ. ನಮಗನ ಮಂದಿ ಹೇಳಿದಾಗ ನಾವು ಪ್ಯಾನಿಕ್ ಆಗಿಸಿದ್ದು ನಾವು ಗಾಡಿ ತೊಗೊಂಬಂದು ಈಗ ನಾನು ಎಷ್ಟೊತ್ತೈತ್ರಿ, ಒಂದು 2 ತಾಸು ಐತ್ರಿ ಈಗ ನಿಂತ್ಗಿಸಿಂದ ಇಲ್ಲಿ. ಈ 2 ತಾಸು ಆದಮೇಲೆ ಈಗ ನನ್ನ ಗಾಡಿ ಡೀಸೆಲ್ ಹಾಕ್ಯಾರ. ಅವ್ರು ಪೆಟ್ರೋಲ್ ಪಂಪ್ದವ್ರು ಪೆಟ್ರೋಲ್ ಆದ ಡೀಸೆಲ್ನ ಅದ ಅಂತ ಹೇಳತ್ತಾರೆ. ಬಟ್ ಜನ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಯಾರ, ಯಾವುದು ಸತ್ಯ ಗೊತ್ತಾಗ್ತಿಲ್ಲ. ಕ್ಯಾನ್ಗಳು ತಂದಾರ, ಎಲ್ಲ ನೀರಿನ ಕ್ಯಾನ್ಗಳು ತಂದಾರ, ಎಲ್ಲ ತಂದಾರ್ರಿ. ಆದ್ರೆ ಅವ್ರು ಕ್ಯಾನಿಗೆ ಹಾಕಲಾಗ್ಯಾರ, ಗಾಡಿಗಳಿಗೆ ಹಾಕ್ಲಾಗ್ತಾರೆ. ಪಬ್ಲಿಕ್ ಕ್ಲಿಯರ್ ಮಾಡ್ಬೇಕಂತೇಳಿ ಪಂಪಿನವ್ರನ್ನೂ ಹರಸಾಹಸ ಪಡ್ಲಾಕತ್ತಾರ. ಯಾರು ಇದು ಮಾಡಬೇಡ್ರಿ, ಪೆಟ್ರೋಲ್ನ ಅದ ಡೀಸೆಲ್ನ ಅದ ಅಂತ ಅವ್ರು ಪಂಪಿನವ್ರು ಹೇಳಿದ್ರು ಜನ ಕೇಳ್ತಾ ಇಲ್ರಿ. ಜನ ಒಟ್ಟು ಸಿಗಲ್ಲನೋ ಅಂತ ಆ ಟೈಪ್ ಮಿಸ್ಬಿಹೇವ್ ಆಗ್ಯದ. ಅದು ಸುಳ್ಳು ಸುದ್ದಿ ಹರಡಿಸ್ಯಾರ ಅಂತ ನಮ್ಗೆ ಅನ್ನಿಸ್ತದೆ ನೋಡಿರಿ. ಪಂಪಿನವ್ರು ಅಂತ ಹೇಳತ್ತಾರೆ, ಡೀಸೆಲ್ ಸಿಗ್ತದ, ಪೆಟ್ರೋಲ್ ಸಿಗ್ತದ, ಏನು ತೊಂದರೆ ಇಲ್ಲ, ಆರಾಮಾಗಿ ಹಾಕೋರಿ ಅಂತ ಹೇಳತ್ತಾರೆ. ಏನು ಎಲ್ಲರೂ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.